ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೊಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ನ ಮೊದಲ ಪ್ರೊಮೋ ಅಂತಲೇ ಹೇಳ್ತೀನಿ. ಸೊ ನಾರ್ಮಲಿ ನಿಮ್ಗೆ ಗೊತ್ತಿದೆ, ಸೊ ಈ ವೀಕೆಂಡಲ್ಲಿ ಸುದೀಪ್ ಸರ್ ಬಂದರೆ ಸೊ ಸ್ಯಾಟರ್ಡೇ ದಿನ ಒಂದು ಕಿಚ್ಚನ ಪಂಚಾಯತಿನಲ್ಲಿ ಒಂದು ಒಳ್ಳೆ ಕ್ಲಾಸ್ನ ತೊಗೊತಾರೆ ಕಂಟೆಸ್ಟೆಂಟ್ಗಳಿಗೆ. ಆ್ಯಂಡ್ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ಅಂತ ಬಂದಾಗ, ಸಂಡೇ ಎಪಿಸೋಡ್ ಅಂತ ಬಂದಾಗ ಅಲ್ಲಿ ಸ್ವಲ್ಪ ಫನ್ ಆಗಿರುತ್ತೆ, ಎಂಟರ್ಟೈನರ್ ಆಗಿರುತ್ತೆ, ಜೊತೆಗೆ ಯಾರು ಎಲಿಮಿನೇಟ್ ಆಗ್ತಾರೆ ಸೊ ಅವ್ರನ್ನ ಮನೆಗೆ ಕಳಿಸ್ತಾರೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲೇನಾಗ್ತಿದೆ ಅಂತಂದರೆ, ಸ್ಯಾಟರ್ಡೇ ದಿನ ಒಂದು ರೀತಿಯಲ್ಲಿ ಮೋಟಿವೇಶ್ನಲ್ ಕ್ಲಾಸು ಒಂದು ಒಳ್ಳೆ ಕಂಟೆಸ್ಟೆಂಟ್ಗಳಿಗೆ ಪಾಠ ಮಾಡೋ ರೀತಿಯಲ್ಲಿ ಅನಿಸ್ತಾ ಇದೆ. ಸೊ ನಿನ್ನೆ ಎಪಿಸೋಡ್ ನೋಡಿ ನನಗೆ ಅನಿಸಿರೋದು ಅದೇನೆ. ಸೊ ಇವತ್ತಿನ ಎಪಿಸೋಡಲ್ಲಿ ಸೊ ನಮ್ಮ ರಕ್ಷಿತಾ ಅವ್ರನ್ನ ಇಟ್ಕೊಂಡು ಇಲ್ಲಿ ಬಿಗ್ ಬಾಸ್ ಆ್ಯಂಡ್ ಸುದೀಪ್ ಸರ್ ಸೊ ಒಂದು ಒಳ್ಳೆ ಕಂಟೆಂಟ್ನ ಎತ್ತಾ ಇದ್ದಾರೆ ಕಾಮಿಡಿಯಾಗಿ. ಅವರ ಒಂದು ಮಾತಿದೆಯಲ್ಲ, ಸೊ ಅದೇ ಒಂದು ರೀತಿಯಲ್ಲಿ ಕಾಮಿಡಿ ಅನ್ನೋ ರೀತಿಯಲ್ಲಿ ಇರುವಂಥದ್ದು. ಸೊ ಅದಕ್ಕೋಸ್ಕರನೇ ಅವರಿಂದ ಒಂದು ಕಂಟೆಂಟ್ನ ಯೂಸ್ ಮಾಡ್ಕೊತಿದ್ದಾರೆ. ರಕ್ಷಿತಾ ಅವರು ಜನಗಳಿಗೆ ಎಂಟರ್ಟೈನ್ ಮಾಡಲಿಕ್ಕೆ ಸೊ ಒಂದು ಆ ಫುಡ್ ವ್ಲಾಗ್ ರೀತಿಯಲ್ಲಿ ಏನೋ ಮಾಡ್ತಾಯಿದ್ರು. ಸೊ ಇವಾಗ ಇಲ್ಲಿ ಇವ್ರನ್ನೇ ಹಾಕ್ಕೊಂಡು ರುಬ್ತವ್ರೆ ಬಿಗ್ ಬಾಸ್ ಅವರು ಅಡುಗೆ ರೀತಿಯಲ್ಲಿ ಅಂತ ಅನಿಸುತ್ತೆ. ಓಕೆ, ಸೊ ಅದ್ರ ಜೊತೆಗೆ ರಕ್ಷಿತಾ ಕೇಳುವಂಥದ್ದು ಏನು ಅಂತಂದರೆ, ಸುದೀಪ್ ಸರು ಸೊ ಬಿಗ್ ಬಾಸ್ ಅಂದರೆ ಏನು ಅಂತ ಕೇಳ್ತಾರೆ. ಸೊ ಅವ್ರು ಹೇಳುವಂಥದ್ದು ಬಿಗ್ ಬಾಸ್ ಒಂದು ಲೈಫ್ದು ಚಾಲೆಂಜ್ ಅಷ್ಟೇ, ಸ್ಟಾಪ್, ಮುಂದೆ ಮಾತಿಲ್ಲ, ಮಾತಾಡಲಿಕ್ಕೆ ಮಾತೇ ಬರಲ್ಲ ಅವ್ರಿಗೆ, ಕನ್ನಡ ಪದಗಳೇ ಸಿಗಲ್ಲ ಅವ್ರಿಗೆ. ಅವರು ಅದು ಅನ್ನೋದ್ರಲ್ಲೇ ಮುಗಿಸ್ಬಿಡ್ತಾರೆ. ಒಂದು ಲೈಫ್ದು ಚಾಲೆಂಜ್, ಸ್ಟಾಪ್. ಓಕೆ, ಇದಾದಮೇಲೆ ಬಿಗ್ ಬಾಸ್ನ ಪ್ರಮೋಟ್ ಮಾಡಿ ಅಂದರೆ ನಿಮ್ಮ ಸ್ಟೈಲಲ್ಲಿ, ಸೊ ನಿಮ್ಮ ಒಂದು ರೀಲ್ಸ್ ಆ ರೀತಿಯಲ್ಲಿ ಹೇಗೆ ಅಂತ ಕೇಳ್ತಾರೆ. ಸೊ ಅಲ್ಲಿ ರಕ್ಷಿತಾ ಹೇಳುವಂಥದ್ದು, ಒಂದು ಕಂಟೆಸ್ಟೆಂಟಲ್ಲಿ ಎಂತ ಉಂಟು, ಸೆಕೆಂಡ್ ಕಂಟೆಸ್ಟೆಂಟಲ್ಲಿ ಅದು ಇರಲ್ಲ. ಒಂದು ಕಂಟೆಸ್ಟೆಂಟ್ ಹತ್ರ ಏನಿರುತ್ತೆ ಅದು ಸೆಕೆಂಡ್ ಕಂಟೆಸ್ಟೆಂಟ್ ಹತ್ರ ಅದಿರಲ್ಲ. ಆಮೇಲೆ ಒಂದು ಜನರ ಹತ್ರ ಇರೋದು ಅವ್ರ ಹತ್ರ ಇನ್ನೊಬ್ಬರ ಹತ್ರ ಇರಲ್ವಂತೆ. ಎರಡೂ ಒಂದೇ ಅಲ್ವಾ? ಒಂದು ಕಂಟೆಸ್ಟೆಂಟ್ ಹತ್ರ ಏನುಂಟು ಸೊ ಸೆಕೆಂಡ್ ಕಂಟೆಸ್ಟೆಂಟ್ ಹತ್ರ ಅದು ಇರಲ್ಲ. ಸೊ ಒಂದು ಜನರ ಹತ್ರ ಏನುಂಟು ಇನ್ನೊಬ್ಬರ ಹತ್ರ ಅದು ಇರಲ್ಲ. ಅದೇನು ಅಂತ ಗೊತ್ತಿಲ್ಲ. ಬಟ್ನಲ್ಲಿ ಸುಮ್ಮನೆ ಒಂದು ಏನೋ 2-3 ಲೈನ್ ಹೇಳ್ಬಿಡೋದು. ಸೊ ಅದರಲ್ಲಿರೋಂಥ ಮೇನ್ ಪಾಯಿಂಟ್ ಇದೆಯಲ್ಲ, ಅದು ಆತ್ಮನೇ ಇಲ್ಲ ಆ ಒಂದು ವರ್ಡಲ್ಲಿ. ಆ ದೇಹದಲ್ಲಿರೋವಂಥ ಆತ್ಮ ಬರೀ ದೇಹ ಮಾತ್ರ ಇರೋವಂಥದ್ದು, ಆತ್ಮನೇ ಇಲ್ಲ ಅಲ್ಲಿ. ಸೊ ಹಂಗೆ ಇವ್ರು ಏನು ಹೇಳ್ತಾರಲ್ವ ಆ ಲೈನಲ್ಲಿ, ಆ ವಿಷಯನೇ ಇರಲ್ಲ, ಸುಮ್ಮನೆ ಒಂದು ಹೇಳ್ಬಿಡ್ತಾರೆ. ಆ ಮೇನ್ ವಿಷಯನ ಹಂಗೆ ನುಂಗ್ಬಿಡ್ತಾರೆ. ಅದು ಅವ್ರಿಗೆ ಹೇಳಲಿಕ್ಕೆ ಬರಲ್ವಾ, ಅಥವಾ ಅದ್ರ ಅರ್ಥ ಗೊತ್ತಿಲ್ವಾ, ಅಥವಾ ಅವ್ರ ಹತ್ರನೇ ಏನು ವಿಷಯನೇ ಇಲ್ವಾ ಅನ್ನೋವಂಥದ್ದೇ ಅರ್ಥನೇ ಆಗೋದಿಲ್ಲ. ಆ್ಯಂಡ್ ಇದ್ರ ಮಧ್ಯೆ ಸೊ ರೀಸನ್ಸ್ ಹೇಳಲಿಕ್ಕೆ ಅದೇ ಇಲ್ಲ. ಅದೇ ಇಲ್ಲ ಅಂದರೆ ಅದು ಏನು ಅಂತಲೇ ಅರ್ಥ ಆಗಲ್ಲ. ಮೊನ್ನೆ ಒಂದು ಯಾವುದು ಒಳ್ಳೆ ರೀಲ್ಸ್ ಆಗಿದೆ, ಅದು ಮಂಜು ಭಾಷಣಿ ಅವ್ರ ಹತ್ರ ಕಿಚನ್ ಹತ್ರ ಏನು ಕಿತ್ತಾಡ್ತಾರಲ್ವಾ, ಸೊ ಅದರಲ್ಲೂ ಹಾಗೇನೆ. ಸೊ ನಿಮಗೆ ಅದು ಇಲ್ಲ, ನಿಮಗೆ ಅದು ಐತೆ, ನಿಮಗೆ ಇದಿಲ್ಲ, ಅದು ಇಲ್ಲ, ಹೌದವ ನನಗೆ ಅದು ಇಲ್ಲ ಅಂತ ಹೇಳ್ಬಿಟ್ಟು ಒಂದೇ ಮಾತಲ್ಲೇ ಮುಗಿಸ್ಬಿಡ್ತಾರೆ ಅವರು. ಸೊ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಇವ್ರದ್ದು. ಅದರಲ್ಲೂ ಮುಖ್ಯವಾಗಿ ಆ ಒಂದು ಪೋರ್ಷನ್ ಇದೆಯಲ್ಲ, ಮಂಜು ಭಾಷಣಿ ಅವ್ರ ಹತ್ರ ಮಾತಾಡಿರುವಂಥದ್ದು, ಅದು ಸಿಕ್ಕಾಪಟ್ಟೆ ವೈರಲ್ ಆಯಿತು. ಸೊ ವಿಷಯ ಇಲ್ಲ, ಅದೇ ಹೇಳ್ದಂಗೆ ಒಂದು ದೇಹದಲ್ಲಿ ಆತ್ಮ ಇದ್ರೇನೆ ಆ ಒಂದು ದೇಹಕ್ಕೆ ಅದು ಬೆಲೆ. ಇಲ್ಲ ಅಂತಂದರೆ ಆತ್ಮನೇ ಇಲ್ಲ ಅಂತಂದ್ರೆ ಏನು ಯೂಸ್ ಇದೆ? ಹಾಗೆ ಇವರು ಹೇಳೋ ಮಾತಲ್ಲಿ ಒಂದು ಅರ್ಥ ಇರಬೇಕು. ಇಷ್ಟು ಮಾತಾಡ್ತಾರೆ, ಇಷ್ಟೇ ಇರೋದ್ರಲ್ಲಿ ಏನು ವಿಷಯ, ನಾನು ಲಾಸ್ಟ್ ಟೈಮೇ ಹೇಳಿದ್ದೆ ನಾನು. ಸೊ ಹಾಗೆ ಕಷ್ಟ ಇದೆ ರಕ್ಷಿತಾ ಅವ್ರದ್ದು. ಸೊ ಬಿಗ್ ಬಾಸ್ ಮನೆ ಒಳಗಡೆಗೆ ಇಲ್ಲಿ ಇದೇ ಥರ ಇಲ್ಲಾಂದರೆ ಕಾಮಿಡಿ ಪೀಸ್ ಆಗಿ ಇದು ಬಿಡಬೇಕಾಗುತ್ತೆ. ರೀಸನ್ಗಳು ಕೊಡಬೇಕು ಅಂತಂದಾಗ ಸ್ವಲ್ಪ ಅದಕ್ಕೆ ಏನಾದರೂ ವಿಷಯ ಇರಬೇಕು. ಇಲ್ಲ ಸುಮ್ಮನೆ ಏನೋ ಒಂದು ಹೇಳ್ತೀನಿ ಅಂತಂದರೆ ಅದು ಇದು ಲೈಕು ಪೈಕು ಅಂತ ಕುತ್ಕೊಂಡ್ರೆ ಯಾರೂ ಸೀರಿಯಸ್ ಆಗಿ ತಗೊಳ್ಳಲ್ಲ ಅಂತ ಅನಿಸುತ್ತೆ. ಓಕೆ, ಜನ ಓಟ್ ಬಿದ್ದರೆ ಓಕೆ, ಬಟ್ ಆದರೂ ಗೆಲ್ಲೋವಂಥದ್ದು ಕಷ್ಟ ಆಗುತ್ತೆ ರೀಸನ್ಸ್ ಕೊಟ್ಟಿಲ್ಲ ಅಂತಂದರೆ. ಅಟ್ಲೀಸ್ಟ್ ಮುಂದೆ ಹೋಗ್ತಾ ಅದು ಸ್ವಲ್ಪ ತಿಳ್ಕೊಬೇಕು. ಲಾಸ್ಟ್ ಸೀಸನಲ್ಲಿ ಹನುಮಂತ ಕೂಡ ಸ್ಟಾರ್ಟಿಂಗಲ್ಲಿ ಹಿಂಗೆ ಆಯಿತು, ಬಟ್ ಮುಂದೆ ಹೋಗ್ತಾ ಅವ್ನು ತಿಳ್ಕೊಂಡ. ಸೊ ಅದೇ ರೀತಿಯಲ್ಲಿ ಇವರು ಕೂಡ ಆಗಬಹುದು ಅಂತ ಅನ್ಕೊತೀನಿ. ಓಕೆ, ಇನ್ನು ನಿನ್ನೆ ಎಪಿಸೋಡಲ್ಲಿ ನಾನು ಮೊದಲು ಹೇಳಿದಾಗೇ ಸೊ ಪಂಚಾಯಿತಿ ಅನ್ನೋದು ಇದರಲ್ಲಿ ಸೊ ಅಲ್ಲಿ ಒಂದು ರೀತಿಯಲ್ಲಿ ಮೋಟಿವೇಶ್ನಲ್ ಸ್ಪೀಚ್ ಕೊಟ್ಟರು ಅಂತಲೇ ಹೇಳ್ಬೋದು ನಮ್ಮ ಸುದೀಪ್ ಸರು. ಕ್ಲಾಸ್ ಇರುತ್ತೆ, ಗರಂ ಆಗ್ತಾರೆ, ಬೆಂಡ್ ಹತ್ತಾರೆ ಕಂಟೆಸ್ಟೆಂಟ್ಗಳಿಗೆ ಅಂದ್ಕೊಂಡಿದ್ವಿ. ಇನ್ನೊಂದು ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ರಿವ್ಯೂ ನೋಡ್ಕೊಂಡು ಬರೋಣ. ಸೊ ಇನ್ನೊಂದು ಎಪಿಸೋಡ್ ಶುರುವಾಗಿರುವಂಥದ್ದು ಏನು ಅಂತಂದರೆ, ಸುದೀಪ್ ಸರ್ ಬರ್ತಾರೆ, ಆಮೇಲೆ ಬಂದಾದಮೇಲೆ ಬಿಗ್ ಬಾಸ್ ಸ್ವಲ್ಪ ಅಲ್ಪ ವಿರಾಮ ತೊಗೊಂಡಿತ್ತು, ಅದಕ್ಕೆ ಏನು ಕಾರಣ, ಅಥವಾ ಅದನ್ನು ಮತ್ತೆ ತಿರ್ಗಾ ರೀಸ್ಟಾರ್ಟ್ ಆಗಲಿಕ್ಕೆ ಏನು ಕಾರಣ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳೆಲ್ಲ ಹೇಳಿದ್ರು. ಬಿಗ್ ಬಾಸ್ ಇದು ಬರೀ ಶೋ ಅಲ್ಲ, ಸೊ ಕನ್ನಡಿಗರ ಹೆಮ್ಮೆ ಅನ್ನೋ ರೀತಿಯಲ್ಲಿ. ಆಮೇಲೆ ಅಲ್ಲಿ ಯಾರು ಅದಕ್ಕೆ ರೀಸ್ಟಾರ್ಟ್ ಆಗಲಿಕ್ಕೆ ಕಾರಣಕರ್ತರಾದರು, ಸೊ DK ಶಿವಕುಮಾರ್ ಅವರಾಗಿರ್ಬೋದು ಆ್ಯಂಡ್ ಅಲಪಾಡ್ ಅವರಿಬ್ಬರಿಗೂ ಕೂಡ ಥ್ಯಾಂಕ್ಸ್ ಹೇಳಿದ್ರು. ಆ್ಯಂಡ್ ಅದು ನಮ್ಮ ತಪ್ಪಲ್ಲ, ಬಿಗ್ ಬಾಸ್ ತಪ್ಪಲ್ಲ, ಅದು ನಾವು ಯಾವ ಜಾಗದಲ್ಲಿದ್ದೀವಿ ಸೊ ಆ ಜಾಗದವರ ತಪ್ಪು ಅನ್ನೋ ರೀತಿಯಲ್ಲಿ ಹೇಳಿದ್ರು. ಮೀನ್ಸ್ ಅದೇ ಜಾಲಿವುಡ್ ಸ್ಟುಡಿಯೋದವ್ರದ್ದು ತಪ್ಪು ಅನ್ನೋ ರೀತಿ ನಾವು ಅದ್ರ ಬಗ್ಗೆ ಆಲ್ರೆಡಿ ಮಾತಾಡಿದ್ದೀವಿ. ಸೊ ಅವ್ರು KSPCP ಇದೇನಿದೆಯಲ್ಲ ರೂಲ್ಸ್ ಇದೆ ಅದನ್ನು ಫಾಲೋ ಮಾಡಿಲ್ಲ. ಸೊ ಅದಕ್ಕೋಸ್ಕರನೇ ಅವರೇ ಅದಕ್ಕೆ ನೇರ ಹೊಣೆ ಅಂತ ಹೇಳ್ಬೋದು. ಬಟ್ ಇಂಡೈರೆಕ್ಟಾಗಿ ಇವ್ರದ್ದು ಕೂಡ ತಪ್ಪಿದೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಫಿನಾಲೆ ಕಂಟೆಸ್ಟೆಂಟ್ ಆಗಿ ನಮ್ಮ ಅಶ್ವಿನಿ ಅವರು ಆಯ್ಕೆ ಆಗಿದ್ದಾರೆ ಅಂತ. ಸೊ ಅದಾದಮೇಲೆ ಅವರಿಗೆ ಒಂದು ಮೆಡಲ್ ಕೂಡ ಹಾಕ್ತಾರೆ. ಮೆಡಲ್ ಹಾಕಿದಾದ್ಮೇಲೆ ಉತ್ತಮ ಮತ್ತೆ ಕಳಪೆ ಬಗ್ಗೆ ಡಿಸ್ಕಷನ್ ನಡೆಯುತ್ತೆ. ಆ್ಯಂಡ್ ಉತ್ತಮ ಬಂದು ಅಲ್ಲಿ ಜಾನ್ವರಿಗೆ ಕೊಡ್ತಾರೆ. ಗೊತ್ತಿತ್ತು, ಅದು ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಿದ್ದು ಯಾರಿಗೆ ಕಳಪೆ ಕೊಡ್ತಾರೆ, ಯಾರಿಗೆ ಉತ್ತಮ ಕೊಡ್ತಿದ್ದಾರೆ ಅಂತ. ಬಿಕಾಸ್ ಅಲ್ಪ ಸ್ವಲ್ಪ ಫೇವರಿಸಮ್ ಇರಲೇಬೇಕು ಅಲ್ಲಿ. ಆ್ಯಂಡ್ ಜಾನ್ವಿಗೆ ಕೊಡುವಂಥದ್ದು ಮೇ ಬಿ ಏನಕ್ಕಂತ ಕೊಟ್ಟರೆ ಗೊತ್ತಿಲ್ಲ. ಸೊ ಅದು ಒಂದು ಟಾಸ್ಕಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ ಬಿಟ್ಟರೆ ಇನ್ನು ಮಿಕ್ಕಿರೋ ಟೈಮಲ್ಲೆಲ್ಲ ಅಶ್ವಿನ್ ಜೊತೆಗೆ ಇರೋದ್ರಿಂದನೇ ಕೊಟ್ಟರು ಅಂತ ಅನಿಸುತ್ತೆ. ಆ್ಯಂಡ್ ಕಳಪೆ ಅಂತ ಬಂದಾಗ ಇಲ್ಲಿ ಯಾರು ಮಂಜುಳಾ ಭಾಷಿಣಿ ಆ್ಯಂಡ್
ರಾಶಿಕ್ ಅವ್ರಿಗೆ ಕೊಟ್ಟಿರುವಂಥದ್ದು. ಬಟ್ ಆಬ್ವಿಯಸ್ ಆಗಿ ಅದು ರಾಶಿಕ್ ಹಾಕೊಂಡ್ರೆ ಮಂಜುಳಾ ಹಾಕೊಂಡ್ರೆ ಇವ್ರಿಗೆ ಆಗಲ್ಲ, ರಾಶಿಕ್ ಹಾಕೊಂಡ್ರೆ ಜಾನ್ವಿಗೆ ಆಗಲ್ಲ, ಮಂಜುಳಾ ಹಾಕೊಂಡ್ರೆ ಅಶ್ವಿನಿಗೆ ಆಗಲ್ಲ. ಸೊ ಆ ಒಂದು ಇದರಿಂದ ಸೊ ಕೊಟ್ಟರು ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಅವ್ರು ಒಬ್ಬರಿಗೆ ಕೊಟ್ಟಿರುವಂಥದ್ದು ಅಧಿಕಾರ, ಅಶ್ವಿನಿ ಅವರಿಗೆ ನೀವು ಒಬ್ಬರೇ ಹೇಳ್ಬೇಕಂತೂ ಉತ್ತಮ ಮತ್ತು ಕಳಪೆ ಅಂತ. ಇಡೀ ಮನೆ ಕೊಡ್ತಾಯಿದ್ರು ಮುಂಚೆ ಸೀಸನಲ್ಲಿ. ಸೊ ಇವಾಗ ಅವ್ರಿಗೆ ಒಬ್ಬರಿಗೆ ಕೊಟ್ಟಿದ್ದಾರೆ. ಮುಂದೆ ಹೆಂಗೆ ಇರುತ್ತಾ ಅಥವಾ ಬೇರೆ ಬೇರೆ ಮಾಡ್ತಾರೆ ಗೊತ್ತಿಲ್ಲ. ಇದ್ರ ಮಧ್ಯೆ ಅಲ್ಲಿ ಅಶ್ವಿನಿ ಅವ್ರದ್ದು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರೆ ಆ್ಯಂಡ್ ಕೇಕ್ ಎಲ್ಲ ಇದು ಮಾಡ್ತಾರೆ. ಜೈಲಲ್ಲಿರೋವಂಥವ್ರಿಗೆ ಅಲ್ಲಿ ಕೇಕ್ ಕೊಟ್ಬಿಟ್ಟು ಸಿಗಾಕೊಂಡು ಇಡೀ ಮನೆಗೆ ಮತ್ತೆ ತಿರ್ಗಾ ಶಿಕ್ಷೆ. ಬ್ರೇಕ್ ರೂಲ್ಸ್ಗಳನ್ನ ಬ್ರೇಕ್ ಮಾಡ್ತಾನೆ ಇರೋದು. ಯಾವನು ಕೇಳ್ತಾನೆ, ಏನು ಮಾಡ್ತಾನೆ, ಮನೆಯವ್ರಿಗೆ ಶಿಕ್ಷೆ ಕೊಡ್ತಾನೆ, ಕೊಡಲಿ ಬಿಡಿ. ಆ್ಯಂಡ್ ಇದಾದಮೇಲೆ ಕಿಚ್ಚ ಸುದೀಪ್ ಸರ್ ಅವ್ರ ಎಂಟ್ರಿ ಆಗುತ್ತೆ. ಆ್ಯಂಡ್ ಕಂಟೆಸ್ಟೆಂಟ್ಗಳಿಗೆ ಕೇಳೋವಂಥದ್ದು ಹೇಗಿತ್ತು ಈ ವಾರ ಅಂತ. ಸೊ ಕೆಲವರೆಲ್ಲ ಅವ್ರವ್ರದ್ದೇ ಆದಂಥ ಒಂದು ರೀತಿಯಲ್ಲಿ ಹೇಳಿದ್ರು. ಸೊ ಫಸ್ಟ್ ವಾರ ತುಂಬಿದ ಮನೆ ಈ ಥರ ಇತ್ತು, ಸೆಕೆಂಡ್ ವಾರ ಒಂದು ರೀತಿಯಲ್ಲಿ ಮನೆ ಒಂದು 3 ಬಾಗಿಲು, ಸೊ ಹುಡುಗರು ಏನದು ಕತೆ ಊರು ಬಾಗಿಲು ಅನ್ನೋ ರೀತಿಯಲ್ಲಿ ನಮ್ಮ ಗಿಲ್ಲಿ ಹೇಳ್ದ. ಆ್ಯಂಡ್ ಕಾಕ್ರೋಚ್ ಅವನ ವಿಷಯನೇ ಮಾತಾಡಿರೋವಂಥದ್ದು. ಕಾಕ್ರೋಚ್ ಅನ್ನೋವಂಥದ್ದು ಅದು ಕ್ಯಾರೆಕ್ಟರ್, ಅಸುರ ಕ್ಯಾರೆಕ್ಟರ್ ಅನ್ನೋಂಥದ್ದು ನನಗೆ ಫುಲ್ ಆಟ ಆಡಿಸ್ಬಿಟ್ರು. ನಾನಲ್ಲ ಅಸುರ, ಇವರೇ ಒಂದು ರೀತಿಯಲ್ಲಿ ಅಸುರ ರೀತಿ ನಡೆದ್ರು, ಅಸುರನ ಉಸುರ ನಿಲ್ಲಿಸ್ಬಿಟ್ರು, ಹಾಗೆ ಹೀಗೆ ಅಂತೆಲ್ಲ ಮಾತುಕತೆ ನಡೀತು. ಆ್ಯಂಡ್ ಇದೆಲ್ಲ ಆದಮೇಲೆ ಅಲ್ಲಿ ಅಸುರನ ಕ್ಯಾರೆಕ್ಟರ್ ಹೇಗಿತ್ತು ಅಂದರೆ ಆ ಒಂದು ಕಾಕ್ರೋಚ್ ಸುದ್ದಿ ಅವರು ಅಸುರ ಅನ್ನೋ ಕ್ಯಾರೆಕ್ಟರ್ನ ಸರಿಯಾಗಿ ಅಂದರೆ ಪ್ಲೇ ಮಾಡಿದ್ರೆ ಅನ್ನೋವಂಥ ಪ್ರಶ್ನೆ ಬರುತ್ತೆ. ಸುಮಾರು ಜನ ಸುಮಾರು ರೀತಿಯಲ್ಲಿ ಹೇಳಿದ್ರು. ಕೆಲವರು ಹೇಳಿದ್ರು ಒಂದಿನ ಸೂಪರ್ ಆಗಿದೆ, ಇನ್ನೊಂದು ದಿನ ಪಾಪರ್ ಆಗಿತ್ತು. ಆ್ಯಂಡ್ ಮೇಕಪ್ಪಲ್ಲಿ ಅಷ್ಟೇ ಅವರ ಒಂದು ಅಸುರನ ಕ್ಯಾರೆಕ್ಟರ್ ಇದ್ದಂಥದ್ದು, ನಿಜ ಒಂದು ಟಾಸ್ಕಲ್ಲಿ ಇರಲಿಲ್ಲ ಅನ್ನೋವಂಥ ಮಾತುಗಳು ಬಂತು. ಫೇವರಿಸಮ್ ಕಾಣಿಸ್ತಾ ಇತ್ತು ಅಂತ ಬಂತು, ಜೋಕರ್ ಥರ ಇತ್ತು, ಕಾಮಿಕ್ ಥರ ಇತ್ತು ಅನ್ನೋವಂಥ ರೀಸನ್ಗಳು ಬಂದವು. ಕೆಲವರೆಲ್ಲ ಅಲ್ಲಿ ಹೇಳಿರೋವಂಥದ್ದು ಏನು ಅಂತಂದರೆ ಈ ಮನುಷ್ಯ ಈ ಒಂದು ಅಸುರ ಕ್ಯಾರೆಕ್ಟರ್ಗೆ ಲಾಯಕ್ಕೆ ಇಲ್ಲ, ಏನಕ್ಕೆ ದಬಾಕಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿರೋವಂಥದ್ದು. ಆಮೇಲೆ ಕೆಲವರೆಲ್ಲ ಅವ್ನಿಗೆ ಹೆಂಗೆ ಬೇಕು ಆ ರೀತಿಯಲ್ಲಿ ಯೂಸ್ ಮಾಡ್ಕೊಂಡ್ರು. ಫಸ್ಟ್ ಡೇ ಓಕೆ ಒಂದು ಲೆವೆಲ್ಗೇನೋ ಇತ್ತು ಅಂತ ಹೇಳ್ಬೋದು. ಬಟ್ ಸೆಕೆಂಡ್ ಡೇ ಥರ್ಡ್ ಡೇ ಅಂತ ಹೋಗ್ತಾ ಸೊ ಅಲ್ಲಿ ಸಿಕ್ಕಾಪಟ್ಟೆ ಸೈಲೆಂಟ್ ಆಗ್ತಾ ಹೋದರು. ಆಮೇಲೆ ಒಂದು ರೀತಿಯಲ್ಲಿ ನಾರ್ಮಲ್ ಸುದಿಗಿಂತನೂ ಕೆಳಗಿನ ಮಟ್ಟಕ್ಕೆ ಹೋದ್ರು ಅಂತಲೇ ಹೇಳ್ತೀನಿ. ಯಾಕಂದರೆ ಪರ್ಫಾರ್ಮೇ ಮಾಡಲಿಲ್ಲ ಅಲ್ಲಿ. ಎಲ್ರಿಗೂ ಒಂದು ರೀತಿಯಲ್ಲಿ ಹೆಂಗಿತ್ತು ಅಂತಂದರೆ ಖಡಕ್ಕಾಗಿ ಕದರಾಗಿ ಒಂದು ಆದೇಶ ಕೊಟ್ಟು ಆಜ್ಞೆ ಮಾಡಿ ಕೆಲಸಗಳನ್ನು ಮಾಡಿಸ್ಕೊಬೇಕಾದಂಥ ಸುದಿ ಅವರು ಆ ಒಂದು ಅಸುರ ಕ್ಯಾರೆಕ್ಟ್ರು ಕೈ ಮುಗಿದು ಕೇಳೋ ರೇಂಜಿಗೆ ಹೊಂಟೋಗ್ಬಿಟ್ರು. ಸೊ ಅಷ್ಟೊಂದು ಕೀಳು ಮಟ್ಟಕ್ಕೆ ಹೋಗುವಂಥದ್ದು ಅದ ಪಾತ್ರಕ್ಕೆ ಅದು ಸರಿ ಅಂತ ಅನ್ಸಲ್ಲ. ಅಸುರ ಕ್ಯಾರೆಕ್ಟರ್ ಅನ್ನುವಂಥದ್ದು ಕರುಣೆ ಇಲ್ಲದಿರೋವಂಥದ್ದು, ದಯೆ ಇಲ್ಲದಿರೋವಂಥದ್ದು ಯಾವ ಮಟ್ಟಕ್ಕೆ ಪರ್ಫಾರ್ಮ್ ಮಾಡ್ಬೋದಾಗಿತ್ತು ಅಂತಂದರೆ ಅದರಲ್ಲಿ ಒಂದು 10% ಕೂಡ ಮಾಡಿಲ್ಲ. ಓಕೆ, ಸರಿಯಾದಂಥ ಪ್ಲ್ಯಾನಿಂಗ್ ಬೇಕು. ಯಾರ್ಯಾರನ್ನು ಮನವೊಲಿಸಿ ತನ್ನ ಕಡೆ ಸೆಳ್ಕೊಂಡು ಸೊ ಅವರು ಒಂದು ಯೂಸ್ ಮಾಡಿಕೊಂಡು ಹೆಂಗೆ ಮನೇನ ಕಂಟ್ರೋಲ್ ಮಾಡ್ಬೋದಾಗಿತ್ತು ಅಂತಂದರೆ ಅಷ್ಟು ಸಖತ್ತಾಗಿ ಮಾಡ್ಬೋದಾಗಿತ್ತು. ಬಟ್ ಕಾಕ್ರೋಚ್ ಸುದಿಯಿಂದ ಅದು ನನ್ನ ಪ್ರಕಾರ ಆಗಲ್ಲ ಅಂತ ಅನಿಸುತ್ತೆ. ಕಾಕ್ರೋಚ್ ಸುದಿ ಏನು ಪ್ರಾಬ್ಲಮ್ಮು ಅಂತಂದರೆ ಮಾತುಗಳು ಭರ್ಜರಿಯಾಗಿ ಆಡ್ತಾರೆ. ಹೆಂಗೆ ಮಾತಾಡ್ತಾರೆ ಅಂತಂದರೆ ಆ ಎಂಥ ಸೀರಿಯಸ್ ಟೈಮಲ್ಲೂ ಕೂಡ ಸೊ ಮಾತುಗಳು ಆಡ್ತಾರೆ, ನಗಿಸ್ತಾರೆ. ಸೊ ಹಂಗೆ ಇದ್ದಿದ್ದಂತ ನಿನ್ನೆ ಸುದೀಪ್ ಸರ್ ಆ್ಯಕ್ಚುಲಿ ನೋಡ್ಕೋದು ಸೀರಿಯಸ್ ಮ್ಯಾಟ್ರು. ಅಲ್ಲಿ ಸುದಿಯವರ ಒಂದು ಮಾತುಗಳು ಕೇಳಿಬಿಟ್ಟು ಸೊ ಫುಲ್ ನಗಾಡ್ತಿದ್ದಾರೆ. ಎಲ್ಲ ಕಂಪ್ಲೇಂಟ್ಗಳು ಇವ್ರ ಕಡೆ ಮಾಡೋಕ್ಕಾಗಲ್ಲ ಅಣ್ಣ, ಯಾರೂ ಮಾತು ಕೇಳಲ್ಲ ಅಣ್ಣ, ಎಲ್ಲರ ಹತ್ರ ಹೋಗ್ಬಿಟ್ಟು ಕೈಕಾಲು ಮುಗಿಯೋದೊಂದು ಬಾಕಿ ಅಷ್ಟೇ, ಬೀಳೋದೊಂದು ಬಾಕಿ, ಅದನ್ನು ಮುಗಿದ್ಬಿಟ್ಟವ್ನು ಆಲ್ರೆಡಿ. ಇದು ಒಂದು ಸ್ವಲ್ಪ ದಿನ ಕೇಳಿ ಅಸುರ ನನ್ನ ಕ್ಯಾರೆಕ್ಟರ್ ಕೊಟ್ಟವ್ರೆ ಬಿಗ್ ಬಾಸ್ ಅವರು, ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು, ನನಗೆ ಕ್ಯಾರೆಕ್ಟರ್ ಸುಗ್ದವ್ರೆ, ಹಂಗೆ ಮಾಡವ್ರೆ, ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಅವನಿಗೆ ಆಡ್ಕೊಳ್ಳೋ ರೇಂಜಿಗೆ ಆಗೋಗ್ಬಿಡ್ದಲ್ಲಿ. ಸೊ ಅದಕ್ಕೆ ಅದು ಕ್ಯಾರೆಕ್ಟರ್ ಬಿದ್ದೋಯ್ತು ಅಂತಲೇ ಹೇಳ್ತೀನಿ. ಆ್ಯಂಡ್ ಸುದೀಪ್ ಸರ್ ಕೂಡ ಸ್ವಲ್ಪ ಅದಾದಮೇಲೆ ಸೀರಿಯಸ್ ಆಗ್ತಾರೆ. ಸೊ ತಮಾಷೆ ಎಲ್ಲ ಒಂದು ಕಡೆಗಾದರೆ ಸೊ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಬಿಗ್ ಬಾಸ್ ಆಟ ಗೊತ್ತಿಲ್ಲ, ನನಗೆ ಸೀರಿಯಸ್ನೆಸ್ ಇಲ್ಲ, ಬಿಗ್ ಬಾಸ್ ಶೋ ಬಗ್ಗೆ ಸೀರಿಯಸ್ನೆಸ್ ಇಲ್ಲ, ಸೀರಿಯಸ್ ಆಗಿ ತೊಗೊಂಡಿಲ್ಲ ಅಂತಂದರೆ ಯಾರಾದರೂ ಹೆಂಡತಿ ಮಕ್ಕಳು ನೆನಪಾಯ್ತಿದ್ರೆ ಮನೆಗೆ ಹೋಗಬೇಕು ಅನ್ನೋರಿದ್ರೆ ಎದ್ದು ಹೋಗ್ತಾ ಇರಿ ಅನ್ನೋವಂಥ ಒಂದು ಆಫರ್ ಕೊಡ್ತಾರೆ. ಆ್ಯಂಡ್ ಬಿಗ್ ಬಾಸ್ ಗೇಟು ಕೂಡ ಓಪನ್ ಮಾಡಿಸ್ತಾರೆ. ಮೇ ಬಿ ಇದು ಸೆಕೆಂಡ್ ಟೈಮ್ ಅಂತ ಅನಿಸುತ್ತೆ. ಸೊ ಬಿಗ್ ಬಾಸ್ ಗೇಟ್ ಓಪನ್ ಮಾಡಿಸಿದ್ದು. ಬಟ್ ಅಷ್ಟೊಂದು ಇಂಪ್ಯಾಕ್ಟ್ಫುಲ್ಲಾಗಿ ಹೇಳಿಲ್ಲ ಅವರು, ಸ್ವಲ್ಪ ಸಾಫ್ಟಾಗಿ ಹೇಳಿರುವಂಥದ್ದು. ಯಾರಿಗೂ ಇಷ್ಟ ಇಲ್ಲ, ದಯವಿಟ್ಟು ಹೋಗ್ತಾರೆ ಅಂತ. ಬಟ್ ಕಂಟೆಸ್ಟೆಂಟ್ಗಳು ತುಂಬ ಕಷ್ಟ ಇದೆ ಈ ಸೀಸನಲ್ಲಿ, ಯಾರಿಗೂ ಕೂಡ ಅಷ್ಟೊಂದು ಸೀರಿಯಸ್ನೆಸ್ ಇಲ್ಲ ಅಲ್ಲಿ. ಅಶ್ವಿನಿ ಅವರು ಬಿಟ್ಟರೆ ಗಿಲ್ಲಿ, ಕಾವ್ಯ, ಸೊ ಈ ಒಂದು 3 ಜನರಲ್ಲಿ ಏನಾದರೂ ಅವ್ರು ಮಾಡ್ತಿದ್ದಾರೆ ಇಷ್ಟೊಂದು ಅನ್ನೋದಕ್ಕೋಸ್ಕರನೇ 2 ವಾರ ಬಂದಿದೆ. ಗಿಲ್ಲಿನೂ ಇಲ್ಲ, ಅಶ್ವಿನಿ ಇಲ್ಲ ಅಂತಂದಿದ್ರೆ ಎಲ್ಲರೂ ಕೂಡ ಏನು ಮಾಡ್ತಿದ್ರು ಅನ್ನೋದೇ ಅರ್ಥ ಆಗ್ತಿಲ್ಲ. ಕಿತ್ತಾಡಬೇಕು, ಹೈಲೈಟ್ ಆಗಬೇಕು ಅಂದರೆ ಕಿತ್ತಾಡೋವಂಥದ್ದು, ಇಲ್ಲ ಸುಮ್ಮನೆ ಮೂಲೆಯಲ್ಲೋ ಕುತ್ಕೊಳ್ಳೋದು, ಅದು ಬಿಟ್ಟರೆ ಇನ್ನೇನೂ ಮಾಡಿಲ್ಲ. ನೋಡಿ ಸುದೀಪ್ ಸರ್ ಹೇಳಿದ್ದಾರೆ, ಸೊ ಈ ನೆಕ್ಸ್ಟ್ ವೀಕು ಅಥವಾ ಅದಕ್ಕಿಂತ ಮುಂದಿನ ವೀಕಲ್ಲಿ ಸೊ ಮಾಸ್ ಒಂದು ಎಲಿಮಿನೇಷನ್ ಆಗುವಂಥ ಸಾಧ್ಯತೆಗಳಿದೆ ಅಂತ ನನ್ನ ಪ್ರಕಾರ 3-4 ಜನ ಎಗರ್ಕೊಂತಾರೆ ಅಂತ ಅನ್ನಿಸ್ತಾ ಇದೆ. ಸೊ ಅದರಲ್ಲಿ ಯಾರಿಗೆ ಅದೃಷ್ಟ ಇದೆಯೋ ಅದೃಷ್ಟ ಇಲ್ವೋ ಗೊತ್ತಿಲ್ಲ, ಖಂಡಿತವಾಗಲೂ ಎಗರ್ಕೊಂತಾರೆ. ಸೊ ಅವ್ರು ಏನಾದರೂ ಸರಿಯಾಗಿ ಆಡಿದ್ರೆ ಉಳ್ಕೊತಾರೆ. ನನ್ನ ಪ್ರಕಾರ ಇವಾಗ ಆಲ್ರೆಡಿ ಕೆಲವ್ರನ್ನ ಡಿಸೈಡ್ ಆಗಿರುತ್ತೆ. ಸೊ ಅವ್ರು ನನ್ನ ಪ್ರಕಾರ ಎಗರ್ಕೊಂತಾರೆ ಅಂತ ಅನಿಸುತ್ತೆ. ಅಟ್ಲೀಸ್ಟ್ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬಂದರೆ ಮಾತ್ರ ಈ ಶೋನ ಉಳಿಸ್ಕೊಳ್ಳೋಕೆ ಸಾಧ್ಯ. ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಈ ಸೀಸನ್ನು ಒಂದು ರೀತಿಯಲ್ಲಿ ಆಟ ಕುಂಟು ಲೆಕ್ಕಕ್ಕಿಲ್ಲ. ಸುಮ್ಮನೆ ಒಂದೇನೋ ಸೀಸನ್ 12 ಒಂದು ಆಯ್ತಪ್ಪ ಅನ್ನೋ ರೀತಿಯಲ್ಲಿ ಇರಬೇಕು ಹೊರತು ನೆನಪಲ್ಲಿ ಇಟ್ಕೊಳ್ಳೋ ಅಂಥ ಸೀಸನ್ ನನ್ನ ಪ್ರಕಾರ ಆಗಲ್ಲ. ಸೊ ಬಿಗ್ ಬಾಸ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.